ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕುಮಾರಸ್ವಾಮಿಯವರ ಭದ್ರಕೋಟೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಹೊಸ ಗೇಮ್ ಒಂದು ಶುರುವಾಗಿದೆ. HDKಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂತಹ ಪ್ಲಾನ್ ಈಗ ಪಕ್ಕಾ ಮಾಡ್ಕೊಂಡಿದ್ದಾರೆ ಡಿ.ಕೆ. ಏನದು ಹಾಗಾದ್ರೆ? ಬೈ ಎಲೆಕ್ಷನ್ ಹೊಸ್ತಿಲಲ್ಲಿ ಮತ್ತು ನಿಖಿಲ್ ಭವಿಷ್ಯವನ್ನು ನಿರ್ಧರಿಸುವ ವಿಚಾರವೂ ಹೌದು. ಇದು ಏನಿದು ಗೇಮ್ ಪ್ಲಾನ್? ಒಕ್ಕಲಿಗ ನಾಯಕತ್ವದ ಸಮರದಲ್ಲಿ ಮತ್ತೊಂದು ಟ್ವಿಸ್ಟ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಡಿ.ಕೆ. HDK ನಡುವಿನ ಜಟಾಪಟಿ ಯಾವ ಹಂತಕ್ಕೆ ತಲುಪಿದೆ ನೋಡ್ತಾ ಇದೀವಿ ನಾವು. ಮಾಡು ಇಲ್ಲವೇ ಮಡಿ ಹೋರಾಟ. ಡಿ.ಕೆ. ಶಿವಕುಮಾರ್ ಅವ್ರಿಗಂತೂ ಈ ಬೈ ಎಲೆಕ್ಷನ್ ಇಂದ ಹಿಡಿದು ಮುಂಬರುವ ಎಲ್ಲಾ ಸವಾಲುಗಳನ್ನು HDK ವಿರುದ್ಧ ಗೆಲ್ಲಬೇಕು ಅನ್ನೋದು. ಪೆನ್ ಡ್ರೈವ್ ಗಂಭೀರ ಆರೋಪ ಮಾಡಿದ್ದಾಯ್ತು ಡಿ.ಕೆ. ವಿರುದ್ಧ HDK. ದೇವೇಗೌಡರ ಫ್ಯಾಮಿಲಿ ಮುಗಿಸೋದಿಕ್ಕೆ ಹೊರಟರು ಅಂತ ಸುಮಾರು ಕೆಸರಚಾಟಗಳಾದವು. ಈಗ ಮೂಡಾ ಹಗರಣವೂ ಕೂಡ ಅಲ್ಲಿಂದಾನೇ ಬ್ಲಾಸ್ಟ್ ಆಗಿದ್ದು ಅಂತ ಆರೋಪ ಮಾಡಿದ್ದಾರೆ. ಸಿಕ್ಕ ಯಾವ ಅವಕಾಶವನ್ನು ಬಿಡದೆ ಒಬ್ಬರಿಗೊಬ್ಬರು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಇದರ ನಡುವೆ ಕುಮಾರಸ್ವಾಮಿ ಅವರು ಬೇರೆ ಈಗ ಎಲೆಕ್ಷನ್ ನಲ್ಲಿ ಭರ್ಜರಿ ಬಲವನ್ನ ಪಡ್ಕೊಂಡ್ಬಿಟ್ಟಿದ್ದಾರೆ. ಗೆದ್ದಿದ್ದು 2 ಸೀಟ್ ಆದ್ರೂ ಬಿಜೆಪಿಗೆ ಬಲ ತುಂಬುವ ಮೂಲಕ ಕೇಂದ್ರದಲ್ಲಿ ಅವ್ರಿಗೆ ಉನ್ನತ ಸ್ಥಾನಮಾನ ಸಿಕ್ಕಿದೆ. ಬರೀ ಒಳ್ಳೆ ಖಾತೆ ಅಷ್ಟೇ ಅಲ್ಲ, ಕ್ಯಾಬಿನೆಟ್ ಕಮಿಟಿಯಲ್ಲಿ ಅತ್ಯಂತ ನಿರ್ಣಾಯಕ, ದೇಶದ ಹಣಕಾಸು ನಿರ್ಧಾರಗಳನ್ನು ತಗೊಳ್ಳುವ ಅತ್ಯಂತ ನಿರ್ಣಾಯಕ ಕ್ಯಾಬಿನೆಟ್ ಕಮಿಟಿಯಲ್ಲಿ ಬೇರೆ ಸ್ಥಾನಮಾನ ಸಿಕ್ಕಿದೆ. ಇವೆಲ್ಲವೂ ಕುಮಾರಸ್ವಾಮಿಯವರ ಕೈಯನ್ನ ದಿನೇ ದಿನೇ ಬಲಪಡಿಸ್ತಾ ಇರುವಂತಹ ಬೆಳವಣಿಗೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ HDKಗೆ ಡಿ.ಕೆ. ಮಾಸ್ಟರ್ ಸ್ಟ್ರೋಕ್. ಅದೇನಪ್ಪಾ ಅಂತ ಕೇಳಿದ್ರೆ, ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಲಿದೆ. ಈ ಬಗ್ಗೆ ಸುಮಾರು ಸಲ ಮಾತಾಡ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು. ಆಗಾಗ ಭೂಮಿ ಮಾರ್ಕೊಳ್ಬೇಡಿ, ನೋಡಿ ಏನಾಗತ್ತೆ, ಕೆಲವೇ ದಿನಗಳಲ್ಲಿ ಬಂಗಾರದ ಬೆಲೆ ಬರುತ್ತೆ ಅಂತೆಲ್ಲ ಹೇಳಿದ್ ನೆನಪಿದೆ ನಮಗೆ. ಮೊದಲು ಬೆಂಗಳೂರಿಗೆ ಸೇರ್ತಾ ಇತ್ತು ರಾಮನಗರ, ಆಮೇಲೆ ಸ್ವತಂತ್ರ ಜಿಲ್ಲೆಯಾಯ್ತು. ಈಗ ಬೆಂಗಳೂರು ದಕ್ಷಿಣ ಆಗಲಿದೆ. ಮುಖ್ಯಮಂತ್ರಿಗಳ ಜೊತೆಗೆ ನಾವು ಒಂದು ಕಮಿಟಿ ಕರ್ಕೊಂಡು ಹೋಗಿ ಮಾತುಕತೆ ಎಲ್ಲ ನಡೆಸಿದ್ದೀವಿ. ಹಲವರ ಆ ಜಿಲ್ಲೆಯ ಪ್ರಮುಖರ, ಶಾಸಕರ, MLC ಮತ್ತು ಎಲ್ಲರ ಸಹಿ ಸಂಗ್ರಹ ಆಗಿದೆ. ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಹಿ ಹಾಕಿದ್ದಾರೆ. ಅಷ್ಟೆಲ್ಲ ಮಾಡಿ ಮುಖ್ಯಮಂತ್ರಿಗಳು ಕೂಡ ಓಕೆ ಅಂದಿದ್ದಾರಂತೆ. ಕ್ಯಾಬಿನೆಟ್ ಅಲ್ಲಿ ಇದು ಅಂತಿಮವಾಗಿ ಮಾತುಕತೆಯಾಗಿ ಮುದ್ರೆ ಒತ್ತಲಿದ್ದಾರೆ. ಸೊ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಘೋಷಣೆಯಾಗಲಿದೆ. ರಾಮನಗರ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಮಾಗಡಿ, ಚನ್ನಪಟ್ಟಣ, ಕನಕಪುರ, ಹಾರೋಹಳ್ಳಿ ಎಲ್ಲ ಈ ತಾಲೂಕುಗಳೆಲ್ಲ ಇದರ ವ್ಯಾಪ್ತಿಗೆ ಬರ್ತಾವೆ. ಹಾಗಾಗಿ ಹೆಸರು ಬದಲಾವಣೆ ಅಷ್ಟೇ ಅಲ್ಲ, ಸಮಗ್ರ ಅಭಿವೃದ್ಧಿಗೆ, ಇಲ್ಲಿನ ಜನರ ಜೀವನದ ಮಟ್ಟವನ್ನೇ ಬದಲಾಯಿಸುವ ಮಟ್ಟಿಗೆ ಒಂದು ಅತ್ಯುತ್ತಮ ನಿರ್ಧಾರ ಇದು. ಮುಖ್ಯಮಂತ್ರಿಗಳೇ ಓಕೆ ಮಾಡಿದ್ದಾರೆ ಅಂತ ಈಗ ಹೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಘೋಷಿಸುವ ಮೂಲಕ. HDK ಜಿಲ್ಲೆ ಮಾಡಿದ್ದಲ್ವ ರಾಮನಗರನ, ಅದೊಂದು ಖುಷಿ ಇತ್ತು ಅವ್ರಿಗೆ, ಹೆಮ್ಮೆ ಇತ್ತು. ಆ ಭಾಗದ ಜನಕ್ಕೂ ಕೂಡ ಅದು ಆಗಾಗ ನೆನಪಾಗ್ತಿತ್ತು. ಎಲೆಕ್ಷನ್ ಟೈಮಲ್ಲೂ ಅಸ್ತ್ರವಾಗ್ತಿತ್ತು. ಏನು ಮಾಡಿದ್ರು, ಇವ್ರೇನು ಮಾಡಿದ್ರು, ನಾವೇನು ಮಾಡಿದ್ವಿ ಅನ್ನುವಂಥ ಜಟಾಪಟಿ ಬಂದಾಗೆಲ್ಲ ಬರ್ತಿತ್ತು. ಈಗ ಡಿ.ಕೆ. ಶಿವಕುಮಾರ್ ಈ ಭಾಗದ ಅಭಿವೃದ್ಧಿಗೆ ನನ್ನ ಕೊಡುಗೆ ಹೆಚ್ಚು, ಇದು ನನ್ನ ಕರ್ಮ ಭೂಮಿ ಅನ್ನೋ ರೀತಿಯಲ್ಲಿ ಸೆಡ್ಡು ಹೊಡೆಯೋದಕ್ಕೆ ಹೊರಟ್ರ. ಸದ್ಯದಲ್ಲೇ ಇರುವಂತಹ ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಇದು ಅನುಕೂಲ ಮಾಡಿಕೊಡಬಹುದು. ಯಾಕಂದ್ರೆ ಇಡೀ ಜಿಲ್ಲೆ ಅಂತ ಬಂದಾಗ ಅಲ್ಲಿನ ಜನನೂ ಕೂಡ ತಮ್ಮ ಜೀವನ ಬದಲಾಗತ್ತೆ, ಜಮೀನು ಸೈಟ್ಗಳಿಗೆಲ್ಲ ಬೆಲೆ ಜಾಸ್ತಿ ಆಗತ್ತೆ, ಬೇರೆ ಬೇರೆ ಅನುಕೂಲ ನೋಡ್ತಾರಲ್ಲ, ಅದು ಒಂದು. ಮತ್ತು ಈಗ ಜನಸ್ಪಂದನ ಕಾರ್ಯಕ್ರಮ ಶುರು ಮಾಡಿದ್ದಾರೆ. 10,000 ಅರ್ಜಿಗಳು ಒಂದು ಸಿಟ್ಟಿಂಗ್ ಅಲ್ಲಿ ಬಂದಿದೆ ಅಂದ್ರೆ ಎಷ್ಟು ಸಮಸ್ಯೆ ಇರಬೇಡ ಚನ್ನಪಟ್ಟಣದಲ್ಲಿ. ಪ್ರತಿ ಹಂತದಲ್ಲೂ ನಾವು ಜನಸ್ಪಂದನ ಮಾಡ್ಕೊಂಡು ಹೋಗ್ತೀವಿ. ಜನತಾ ದರ್ಶನದ ಮೂಲಕ ಸಮಸ್ಯೆಗಳನ್ನ ಆದಷ್ಟು ಅಲ್ಲೇ ಬಗೆಹರಿಸ್ತೀವಿ. ಸಾಧ್ಯವಾದಷ್ಟು ಬೇಗ ಅವರ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸ್ಕೊಡ್ತೀವಿ. ಆಸ್ಪತ್ರೆಯಿಂದ ಹಿಡಿದು ಸ್ಮಶಾನದಿಂದ ಹಿಡಿದು ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ, ನಮಗೊಂದು ಚಾನ್ಸ್ ಕೊಡಿ ಅಂತ ಚನ್ನಪಟ್ಟಣದಲ್ಲಿ ಈ ಜನತಾ ದರ್ಶನದ ಮೂಲಕ ಜನರಿಗೆ ಸ್ಪಂದನೆಯನ್ನ ಕೊಡುವ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನು ಹಾಕ್ತಿದ್ದಾರೆ. ಹಾಗಾಗಿ ದೊಡ್ಡ ಜಟಾಪಟಿಗೆ ಸಾಕ್ಷಿಯಾಗೋ ಎಲ್ಲ ಲಕ್ಷಣ ಕಂಡು ಬರ್ತಿದೆಯಲ್ವಾ. ಚನ್ನಪಟ್ಟಣ ಬೈ ಎಲೆಕ್ಷನ್ನೂ ಕೂಡ ಸಿಕ್ಕಾಪಟ್ಟೆ ಬಿಸಿ ಏರಿಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ 10,000 ಅರ್ಜಿಯ ಸಮಸ್ಯೆಗಳನ್ನು ನಾನು ಬಗೆಹರಿಸ್ಕೊಡ್ತೀನಿ ಸದ್ಯದಲ್ಲೇ ಅಂತಿದ್ದಾರೆ. ಇನ್ನೂ ಅದೆಷ್ಟು ಸಾವಿರ ಬರುತ್ತೋ ನೆಕ್ಸ್ಟ್ ಸಿಟ್ಟಿಂಗ್ ಅಲ್ಲಿ ಅವರೆಲ್ಲರಿಗೂ ಪರಿಹಾರ ಕೊಡಿಸ್ತೀವಿ ಅಂತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮನೆ ಭರವಸೆ ಬೇರೆ ಕೊಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರನ್ನ ಹೆಜ್ಜೆ ಹೆಜ್ಜೆಗೂ ಕಾಡ್ತಿರುವ ಡಿ.ಕೆ. ಶಿವಕುಮಾರ್ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಘೋಷಣೆ ಮಾಡ್ತಿರೋದು ಅಂದ್ರೆ ಆಗಿದೆ, ಫೈನಲ್ ಆಗಿದೆ, ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಬೇಕು ಅಂತಿದ್ದಾರಲ್ವಾ. ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ತನ್ನ ಹಿಡಿತವನ್ನ ಸ್ಥಾಪಿಸುವುದಕ್ಕೆ ಇಟ್ಟ ಹೆಜ್ಜೆಯಂತೆ ಕಾಣಿಸ್ತಾ ಇದೆ.
ನಿಖಿಲ್ ಕುಮಾರಸ್ವಾಮಿ ಅವರು ನಾನಂತೂ ಚನ್ನಪಟ್ಟಣಕ್ಕೆ ನಿಲ್ಲಲ್ಲ ಬೈ ಎಲೆಕ್ಷನ್ಗೆ ಅಂತ ಕ್ಲಿಯರ್ ಮಾಡಿದ್ರು. ನಿಂತ್ರೆ ನಾನು ರಾಮನಗರದಿಂದಾನೇ ನಿಂತು ಗೆಲ್ಲೋದು, ಮತ್ತಲ್ಲೇ ಸೋತಲ್ಲೇ ಗೆದ್ದು ನಿಲ್ತೀನಿ ಅಂತೆಲ್ಲ ಹೇಳಿದ್ರಲ್ಲ. ಸೊ ಮುಂದಿನ ಚುನಾವಣೆಯಲ್ಲಿ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕುಮಾರಸ್ವಾಮಿ ಅಥವಾ ಅವರ ಫ್ಯಾಮಿಲಿ ಯಾರೇ ಸ್ಪರ್ಧೆ ಮಾಡಿದ್ರು ಅವರನ್ನ ಕಟ್ಟು ಹಾಕೋದಿಕ್ಕೂ ಇದು ಅಸ್ತ್ರ ಈಗಿಂದಾನೇ ರೆಡಿ ಮಾಡ್ಕೊಳ್ತಿರೋದು ಇರಬಹುದು. ಒಟ್ನಲ್ಲಿ HDK ಹಣಿಯಲು ಹಂತ ಹಂತದಲ್ಲೂ ಈ ತಕ್ಷಣಕ್ಕಲ್ದಿದ್ರು ಭವಿಷ್ಯದ ಲೆಕ್ಕಾಚಾರದಂತೆಯೂ ಕಂಡು ಬರ್ತಿರುವ ಈ ಎಲ್ಲ ಸಮೀಕರಣಗಳು ಈಗ ಗಮನ ಸೆಳೀತಾ ಇದ್ದಾವೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.